ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಡೆಲಿಷಿಯಸ್ ಆಗಿರೋ ಸಮ್ಮರ್ ಡ್ರಿಂಕ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಕಬ್ಬಿನ ಹಾಲು. ಇದು ಬಂದ್ಬಿಟ್ಟು ಮನೇಲೇ ಕಬ್ಬಿನ ಹಾಲು ಮಾಡಿದ್ದೀನಿ ಅಂದರೆ ನಂಬ್ತೀರಾ? ನಂಬಲೇಬೇಕು. ಆದರೆ ಕಬ್ಬನ್ನು ಯೂಸ್ ಮಾಡ್ದೇ ಕಬ್ಬಿನ ಹಾಲನ್ನ ಮಾಡಿದ್ದೀನಿ. ಅದು ಹೇಗೆ ಅಂದರೆ, ಇವಾಗ ನಾವು ಕಬ್ಬಿಂದ ಏನು ತೆಗಿತೀವಿ, ಆ್ಯಸ್ ಯೂಶ್ವಲ್ ಆಗಿ ಬೆಲ್ಲನ ತೆಗಿತೀವಿ. ಸೊ ಆ ಬೆಲ್ಲನ ಯೂಸ್ ಮಾಡಿಕೊಂಡು ಕಬ್ಬಿನ ಹಾಲನ್ನ ತಯಾರು ಮಾಡಿದ್ದೀನಿ. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ, ಸೇಮ್ ನಾವು ಆಚೆ ಕಡೆ ಕುಡಿಯಲ್ವಾ ಕಬ್ಬಿನ ಹಾಲು, ಸೇಮ್ ಅದೇ ರೀತಿ ಟೇಸ್ಟ್ ಕೊಡ್ತಿತ್ತು ಗೈಸ್. ನಿಜವಾಗ್ಲೂ ಇದಕ್ಕೆ ಬೇಕಂದರೆ ನೀವು ಚಿಯಾ ಸೀಡ್ಸ್ನ ನೆನೆಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ಹೇಳ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟು ಮಾಮೂಲಿ ಜ್ಯೂಸ್ ಜಾರಿಗೆ ಮಾಮೂಲಿ ನೀವು ಯಾವ ಕಪ್ ತೊಗೊತೀರ, ಇಲ್ಲಿ ನಾನು 2 ಗ್ಲಾಸಿಗೆ ಮಾಡ್ಕೊತಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಒಂದು ಹಾಫ್ ಕಪ್ಪಷ್ಟು ಬೆಲ್ಲ, ಅಂದರೆ ಒಂದು 3ರಿಂದ 4 ಸ್ಪೂನಷ್ಟು ಬೆಲ್ಲ, ಆಮೇಲೆ ಒಂದು 2 ಸ್ಪೂನಷ್ಟು ಪುದೀನ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು, ಅದಾದಮೇಲೆ 1 ಇಂಚು ಶುಂಠಿನ ಹಾಕ್ಕೊಂಡ್ಬಿಟ್ಟು, ಆಮೇಲೆ ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಒಂದು ಅರ್ಧ ಗಾತ್ರದಷ್ಟು ಫಸ್ಟ್ ಹಾಕ್ಕೊಳ್ಳಿ, ಆಮೇಲೆ ಬೇಕಂದರೆ ಮತ್ತೆ ಹಾಕ್ಕೊಳ್ಳೋಣ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು. ಮಾಮೂಲಿ ಸಾಲ್ಟ್ ಅಲ್ಲ, ಬ್ಲ್ಯಾಕ್ ಸಾಲ್ಟು. ಅದನ್ನು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಐಸ್ ಕ್ಯೂಬ್ಸ್ನ ನಾನು ಬಳಸ್ತಿದ್ದೀನಿ ಒಂದು 4. ನಿಮಗೆ ತುಂಬ ಕೋಲ್ಡ್ ಆಗುತ್ತೆ ಅಂದರೆ ಬೇಡ, ನಾರ್ಮಲ್ ವಾಟರೇ ಹಾಕ್ಕೊಳ್ಳಿ. ಅದಾದಮೇಲೆ ಮಾಮೂಲಿ ನೀರನ್ನ ಹಾಕ್ಕೊಂಡ್ಬಿಟ್ಟು, ಇಲ್ಲಿ ನಾನು 2 ಗ್ಲಾಸ್ ಅಲ್ವಾ, ಸೊ 2 ಗ್ಲಾಸಿಗೆ ಆಗೋಷ್ಟೇ ನೀರನ್ನ ಹಾಕ್ಕೊಂಡ್ಬಿಟ್ಟು, ಇವಾಗ ನಮ್ಮ ಜಾರಲ್ಲಿ ನಮಗೆ ಗೊತ್ತಿರೋದೆ ಕರೆಕ್ಟಾಗಿ, ಅದಕ್ಕೋಸ್ಕರ ನೀವು ಎಷ್ಟು ಗ್ಲಾಸ್ ಮಾಡ್ಕೋತೀರಾ ಅಷ್ಟು. ನೀವೇನಾದ್ರು ಜಾಸ್ತಿ ಮಾಡ್ಕೋತೀರಾ ಅಂದರೆ, ಒಂದು 4 ಗ್ಲಾಸ್ ಮಾಡ್ಕೋತೀರಾ ಅಂದರೆ ಇದಕ್ಕೆ ಡಬಲ್ ಹಾಕ್ಕೊಳ್ಳಿ ಅಷ್ಟೇ. ಸೊ ಇವಾಗ ನೋಡಿ, ಮಾಮೂಲಿ 1-2 ರೌಂಡು ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಸೇಮ್ ಕಬ್ಬಿನ ಹಾಲು ಥರನೇ ಬಂದಿದೆ, ಆ ನೊರೆ ಫೀಲು ಎಲ್ಲನೂ. ಬೇಕಾದ್ರೆ ನೀವೇ ನೋಡಿ. ನನಗೆ ಆಶ್ಚರ್ಯ ಆಯಿತು, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಮಿಸ್ ಮಾಡಿದೆ, ಒಂದು ಸತಿ ಮಾಡಿ. ಆಮೇಲೆ ಇದಕ್ಕೆ ನಂಗೆ ಸ್ವಲ್ಪ ಉಳಿಬೇಕು ಅನಿಸ್ತು, ಅದಕ್ಕೆ ಇನ್ನೊಂದು 1/4 ಭಾಗದಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡು ಒಂಚೂರು ಸಾಲ್ಟು ಕೂಡ ಹಾಕ್ಕೊಂಡೆ. ಇದು ಬ್ಲ್ಯಾಕ್ ಸಾಲ್ಟು ತುಂಬ ಇಂಪಾರ್ಟೆಂಟು. ಮಾಮೂಲಿ ಸಾಲ್ಟ್ ಹಾಕ್ಕೊಬೇಡಿ, ಬ್ಲ್ಯಾಕ್ ಸಾಲ್ಟ್ನೇ ಹಾಕ್ಕೊಳ್ಳಿ, ಆಯಿತಾ? ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರೆ ಅದು ಕಬ್ಬಿನ ಹಾಲು ರುಚಿ ಥರ ಬರೋದು. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಆ್ಯಸ್ ಯೂಶ್ವಲ್ಲು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಗೈಸ್, ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸತಿ ಆದರೂ ಈ ಸಮ್ಮರಲ್ಲಿ ಈ ಥರ ಡ್ರಿಂಕ್ಸ್ಗಳನ್ನ ಟ್ರೈ ಮಾಡಿ. ಏನಂದರೆ, ಮನೇಲೇ ಈ ಥರ ಎಲ್ಲ ಮಾಡಿದ್ರೆ ನೀವು ಹೊರಗಡೆ ಕುಡಿಯೋದು ಅದೆಲ್ಲ ಬಿಟ್ಬಿಡ್ತೀರಾ. ಹೊರಗಡೆ ಮಾಮೂಲಾಗಿ ನಾವು ಕುಡಿತೀವಿ, ಬಟ್ ಮನೆಯಲ್ಲೇ ಈ ಥರ ಬೇಕು ಅನಿಸ್ದಾಗ ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿರತ್ತಲ್ವ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದೇನೆಂದರೆ, ಇದಕ್ಕೆ ನೀವು ಚಿಯಾ ಸೀಡ್ಸು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಇದು ತಂಪಲ್ವಾ, ಸ್ವಲ್ಪ ಚಿಯಾ ಸೀಡ್ಸು ಈ ಥರ ಮಿಲ್ಕ್ ಶೇಕ್ಗಳಿಗೆ, ಜ್ಯೂಸ್ಗಳಿಗೆಲ್ಲ ಸ್ವಲ್ಪ ಕುಡಿತಾ ಇದ್ದರೆ ಮಧ್ಯ ಸಿಗ್ತಿದ್ರೆ ಅದು ಬಾಯಿಗೆ ಏನೋ ಒಂಥರ ಚೆನ್ನಾಗಿರುತ್ತೆ ಫೀಲು. ಅದಕ್ಕೆ ನಾನು ಅದೊಂದು 10 ನಿಮಿಷ ನೆನೆಸ್ಕೊಂಡು ಅದನ್ನು ಕೂಡ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿತ್ತು, ಮಿಸ್ ಮಾಡಿದೆ. ಒಂದು ಸತಿ ಟ್ರೈ ಮಾಡಿ. ಆಮೇಲೆ ಇದು ಡಯಟ್ ಮಾಡೋರಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೆಳಗ್ಗೆ ಹೊತ್ತು ಮಾಮೂಲಿ 1 ಗ್ಲಾಸ್ ಕುಡಿದ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಬೋದು. ಏನಾದರೂ ಸ್ವಲ್ಪ ಹಸಿವಾಯಿತು ಅಂದ್ರೂ ಒಂದು ಆ್ಯಪಲ್ಲು ಅಥವಾ ಏನಾದರೂ ಆರೆಂಜು ಫ್ರೂಟ್ಸ್ ಏನಾದರೂ ತಿಂದ್ಬಿಟ್ಟು ಮೇಂಟೈನ್ ಮಾಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಮಧ್ಯಾಹ್ನ ಮಾಮೂಲಿ ನಾರ್ಮಲಾಗಿ ಊಟ ಮಾಡ್ಬೋದು. ಡಯಟ್ ಮಾಡೋರಿಗೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮಿಸ್ ಮಾಡಿದೆ, ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಓಕೆನಾ?